ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸ್ಪೈಸಿ ಆ್ಯಂಡ್ ಟೇಸ್ಟಿ ನಾರ್ತ್ ಕರ್ನಾಟಕದ ಸ್ಪೆಷಲ್ ಟೀ ಟೈಮ್ ಸ್ನ್ಯಾಕ್ಸ್ ಸಂಗೀತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸಂಗೀತ್ ಉತ್ತರ ಕರ್ನಾಟಕದ ತುಂಬ ಹಳೆಯ ರೆಸಿಪಿ. ಗಿರ್ಮಿಟ್ಗಿಂತಲೂ ತುಂಬ ಹಳೆಯ ರೆಸಿಪಿ ಇದು. ಆವಾಗ ಉತ್ತರ ಕರ್ನಾಟಕದ ಬಾಗಲಕೋಟೆಯಲ್ಲಿ ವಲ್ಲಭಾಯ್ ಚೌಕ್ನಲ್ಲಿ ಸಿಗುವ ಸಂಗೀತ ಅಂದರೆ ತುಂಬಾ ಫೇಮಸ್ ಆಗಿತ್ತು. ನಂತರ ಮಾರ್ಕೆಟಲ್ಲಿ ಗಿರ್ಮಿಟ್ ಮತ್ತು ಬೇಳ್ಪುರಿಗಳು ಬಂದು ಅವು ಫೇಮಸ್ ಆದ ನಂತರ ಇವಾಗ ಈ ಸಂಗೀತ ಕಾಲುಗರ್ಭದಲ್ಲಿ ಕಳೆದೋಗಿದೆ. ತುಂಬ ಜನರಿಗೆ ಇವಾಗ ಸಂಗೀತ ಬಗ್ಗೆ ಗೊತ್ತೇ ಇಲ್ಲ. ಫ್ರೆಂಡ್ಸ್, ಈ ಸಂಗೀತ ಕೇವಲ 5 ನಿಮಿಷದಲ್ಲಿ ರೆಡಿಯಾಗೋದಷ್ಟೇ ಅಲ್ಲದೆ ತುಂಬ ಅಂದರೆ ತುಂಬ ಟೇಸ್ಟಿ ಕೂಡ ಆಗುತ್ತೆ. ನಿಮ್ಮೆಲ್ರಿಗೂ ಈ ರೆಸಿಪಿ ಗ್ಯಾರಂಟಿ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಲೇಬೇಕು. ಇವಾಗ ಸಂಗೀತ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಚುನ್ಮರಿ ಚೂಡ ಮತ್ತು ಅವಲಕ್ಕಿ ಚೂಡ. 1 ಕಪ್ನಷ್ಟು ಅವಲಕ್ಕಿ ಚೂಡ ತಗೊಂಡ್ರೆ 2 ಕಪ್ನಷ್ಟು ಚುನ್ಮರಿ ಚೂಡನ ತಗೋಬೇಕು. ಫ್ರೆಂಡ್ಸ್, ಆಲ್ರೆಡಿ ನಾನು 2 ಥರದ ಚುನ್ಮರಿ ಚೂಡ, 2 ಥರದ ಅವಲಕ್ಕಿ ಚೂಡ, ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಇನ್ನೂ ಬೇರೆ ಬೇರೆ ಥರದ ಚೂಡ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ನೀವೇನಾದರೂ ಆ ರೆಸಿಪಿಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ನಂತರ 2 ಥರದ ಶೇವ್, ಒಂದು ಸಣ್ಣದು ಮತ್ತು ಇನ್ನೊಂದು ದೊಡ್ಡದು. ಆಮೇಲೆ ತುಂಬ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ, ಖಾರ ಬೂಂದಿ, ತುಂಬ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಉತ್ತರ ಕರ್ನಾಟಕದ ಹಸಿ ಖಾರದ ರೆಸಿಪಿಯನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇಲ್ಲಿ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಹಾಕಬೇಕು, ಯಾಕಂದರೆ ಚೂಡದಲ್ಲಿ ಮತ್ತು ಮಿಕ್ಸರಲ್ಲಿ ಕೂಡ ಉಪ್ಪಿರುತ್ತೆ. ನಂತರ ನಿಂಬೆ ರಸ, ಸ್ವಲ್ಪ ಸಕ್ಕರೆ, ಕರಿದ ಶೇಂಗಾ ಮತ್ತು 1 ಸ್ಪೂನ್ ಎಣ್ಣೆ. ಬೇರೆ ಬೇರೆ ಥರದ ಮಿಕ್ಸರ್ ಮತ್ತು ಚೂಡಾನ ಸೇರಿಸಿ ಈ ಸ್ನ್ಯಾಕ್ಸನ್ನು ಮಾಡೋದ್ರಿಂದ ಇದಕ್ಕೆ ಸಂಗೀತ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಸಂಜೆ ಟೀ ಟೈಮಲ್ಲಿ ಟೀ ಜೊತೆ ಅಥವಾ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡಬಹುದು. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಚುನ್ಮರಿ ಚೂಡ, ಅವಲಕ್ಕಿ ಚೂಡ, ದಪ್ಪ ಶೇವ್, ಸಣ್ಣ ಶೇವ್, ಖಾರ ಬೂಂದಿ, ಶೇಂಗಾ, ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಹಸಿ ಖಾರ, ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ತುಂಬ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇದನ್ನು ಕೈಯಿಂದಲೇ ಈ ಥರ ಮಿಕ್ಸ್ ಮಾಡಬೇಕು, ಸ್ಪೂನಿಂದ ಇದು ಸರಿಯಾಗಿ ಮಿಕ್ಸ್ ಆಗಲ್ಲ. ಆಮೇಲೆ ಈ ರೆಸಿಪಿಗೆ ಚುನ್ಮರಿ ಚೂಡ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಉಳಿದೆಲ್ಲ ಸಾಮಗ್ರಿಗಳನ್ನು ನೀವು ನಿಮ್ಮಿಷ್ಟದ ಪ್ರಕಾರ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪು, ಖಾರ, ಹುಳಿ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಸರಿ ಮಾಡಿ. ಫ್ರೆಂಡ್ಸ್, ಈ ಸಂಗೀತಕ್ಕೆ ಸ್ವಲ್ಪ ಖಾರ ಜಾಸ್ತಿನೇ ಇರುತ್ತೆ, ಹಾಗಾಗಿ ಖಾರನ ಸ್ವಲ್ಪ ಜಾಸ್ತಿನೇ ಹಾಕಿ. ಇವಾಗ ಸಂಗೀತ್ ರೆಡಿಯಾಗಿದೆ. ಸರ್ವ್ ಮಾಡೋಕ್ಕಿಂತ ಮುಂಚೆ ಅದರ ಮೇಲೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ, ಸಣ್ಣ ಶೇವ್ ಮತ್ತು ತುಂಬ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ. ಫ್ರೆಂಡ್ಸ್, ಈಗ ಸ್ಪೈಸಿ ಆ್ಯಂಡ್ ಟೇಸ್ಟಿ ಸಂಗೀತ್ ರೆಡಿಯಾಗಿದೆ. ಟೀ ಟೈಮಲ್ಲಿ ಟೀ ಜೊತೆ ಈ ಸಂಗೀತನ ಎಂಜಾಯ್ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇನ್ನಷ್ಟು ಇದೇ ಥರದ ಉತ್ತರ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟಿಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.